ಫ್ರೆಂಡ್ಸ್, ಈಗ ಮಾವಿನ ಹಣ್ಣನ್ನು ಹಪ್ಪಳ ಮಾಡೋಣಂತ. ಇದಕ್ಕೆ ಒಂದು ಮಾವಿನ ಹಣ್ಣು ತೊಗೊಂಡಿನಿ. ಇದ್ರ ಒಳಗಿಂದೆಲ್ಲ ಪಲ್ಪ್ ತೆಗೆದು ಮಿಕ್ಸಿ ಮಾಡ್ಕೊಳ್ಳೋಣಂತ. ನೋಡ್ರಿ, ಇದನ್ನು ಹಿಂಗೆ ಸಣ್ಣಗೆ ರುಬ್ಕೊಂಡಿನಿ. ಒಂದು ಮಾವಿನ ಹಣ್ಣಿಂದು ಇದಕ್ಕೆ ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿನಿ. ಈಗ ಈ ಮಾವಿನ ಹಣ್ಣು ರುಬ್ಕೊಂಡಿದ್ದು ಕಡಾಯ್ದಾಗ ಹಾಕೊಳ್ಳೋಣಂತ. ಗ್ಯಾಸ್ ಹಚ್ಕೊಳ್ಳೋಣ. ಒಂದೆರಡು ಏಲಕ್ಕಿ ತೊಗೊಂಡಿನಿ. ಈ ಸಣ್ಣಗೆ ಪುಡಿ ಮಾಡ್ಕೊಳ್ಳೋಣಂತ. ನೋಡ್ರಿ, ಇದಾಗ ಸಕ್ಕರೆ ಹಾಕಿನಿ. ಕೈ ಆಡ್ಸಾಕತ್ತೀನಿ. ಈಗ ಸ್ವಲ್ಪ ಮೀಡಿಯಮ್ ಗಟ್ಟಿ ಆಗುವವರೆಗೂ ಇದನ್ನು ಕೈ ಆಡಿಸ್ಬೇಕು. ಮಾವಿನ ಹಣ್ಣಿಂದು ಸೀಸನ್ ಇರಲಾರ್ದಾಗೂ ಈ ಥರ ಮಾವಿನ ಹಪ್ಪಳ ಮಾಡ್ಕೋಬೋದು. ಇದಕ್ಕೆ ಏಲಕ್ಕಿ ಹಾಕೊಳ್ಳೋಣಂತ. ಈಗ ನೋಡಿರಿ, ಕುದ್ದು ಕಲರ್ ಚೇಂಜ್ ಆಗ್ತೈತಿ. ಈಗ ಏಲಕ್ಕಿ ಪುಡಿ ಹಾಕೋಣ. ಈಗ ಶುಗರ್ ಅದು ಇದ್ದವ್ರಿಗೆ ಅಂತಂದ್ರೆ ಏನು ಮಾಡ್ಬೇಕಂತ, ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ಸೌದಲಾನಿ ಉಪ್ಪು ಅಥವಾ ಪೌದಲಾನಿ ಉಪ್ಪು ಅದನ್ನು ಹಾಕಿ ಒಂದು ಸ್ವಲ್ಪ ಖಾರ ಹಾಕಿ ಈ ರೀತಿ ಮಾಡಿ ಅವು ಹಪ್ಪಳ ಅದನ್ನು ಮಾಡಿಕೊಂಡು ಹಪ್ಪಳ ಮಾಡಿಕೊಂಡು ನೀವು ಇಟ್ಕೋಬೋದು. ಗಟ್ಟಿ ಆಗಲಿಕ್ಕೆ ಬರ್ತಾ ಇದೆ. ಈಗ ಈ ಕಡಾಯದೊಳಗೆ ಈ ರೀತಿ ಬಿಡಬೇಕದು. ಹಿಂಗೆ ತಳ ಬಿಡಬೇಕು. ತಳ ಬಿಡ್ತಾ ಇರಬೇಕು. ಒಂದು ಸ್ವಲ್ಪ ತಾಟಿಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಚಿ ಇದನ್ನು ಹಾಕೊಳ್ಳೋಣಂತ. ಈಗ ಇದನ್ನು ಬಿಸಿಲಾಗ ಒಂದು 2 ದಿವಸ ಒಣಗಿಸ್ಬೇಕು. ಈಗ ನೋಡ್ರಿ, ತಾಟಿಗೆ ಎಣ್ಣೆ ಹಚ್ಕೊಂಡಿನಿ. ಈಗ ಆಗ್ತಾ ಬಂತಿದು ನೋಡಿ, ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಇದಕ್ಕೆ ತಾಟಿಗೆ ಹಾಕೊಳ್ಳೋಣಂತ. ಈಗಿನ ಇಷ್ಟು ಅಳಸೈತಲ್ಲ, ಈಗ ಇದನ್ನು ಹಾಕೋದು. ಇದನ್ನೇ ಇನ್ನೊಂದು ಸ್ವಲ್ಪ ನೀವು ಗಟ್ಟಿ ಮಾಡಿದ್ರೆ ಅಂದರೆ, ಯಾಕಂದ್ರೆ ಸಕ್ಕರೆ ಏಲಕ್ಕಿ ಎಲ್ಲ ಹಾಕಿರ್ತಲ್ಲ, ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿದ್ರೆ ಮ್ಯಾಂಗೋ ಜಾಮ್ ಆಗುತ್ತೆ. ಇದನ್ನು ಮ್ಯಾಂಗೋ ಜಾಮ್ನು ಕೂಡ ನೀವು ಒಂದು ಬಾಟ್ಲಿ ಒಳಗೆ ಶೇಖರಣೆ ಮಾಡಿಟ್ರೆ ಯಾವಾಗಾದರೂ ನಿಮ್ಗೆ ಬ್ರೆಡ್ಗೆ ಮತ್ತು ಚಪಾತಿಗೆ ನೀವು ಇದನ್ನು ಹಚ್ಕೊಂಡು ತಿನ್ಬೋದು. ಗ್ಯಾಸ್ ಆರಿಸೋಣಂತ. ಈಗ ನೋಡಿರಿ, ಎಷ್ಟು ಟ್ರಾನ್ಸ್ಪರೆಂಟ್ ಕಲರ್ ಕಾಣಿಸ್ತಾ ಐತೆ. ತಾಟಿಗೆ ಎಣ್ಣೆ ಹಚ್ಚಿ ಇದನ್ನು ಹಾಕೀನಿ. ಇದನ್ನು ಏನು ಮಾಡಬೇಕು, ಇದ್ರ ಮ್ಯಾಗ ಒಂದು ತೆಳ್ಳಂದು ಅರ್ಬಿ ಹೊಚ್ಚಿ ಒಂದು 2 ದಿವಸ ಬಿಸಿಲಾಗ ಇದನ್ನು ಇಡಬೇಕು. ನೋಡ್ರಿ, ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಕಂಪ್ಲೀಟ್ ಶೈನಿಂಗ್ ಆಗಿದೆ. ಈಗ ಇದನ್ನು ಬಿಸಿಲಾಗಿಡೋಣ ಅಂತ. ಇದು ಬಿಸಿಲಿಗೆ ಇಟ್ಟಿವಿ. ಇದ್ರ ಮ್ಯಾಗ ಒಂದು ಅರ್ಬಿ ಹೊಚ್ಚೋಣಂತ. ಏನಾದರೂ ಧೂಳು ಅದು ಬೀಳಬಾರ್ದು, ಅದಕ್ಕೆ ಅರ್ಬಿ ಹೊಚ್ಚಿ ಬಿಸಿಲಿಗೆ ಇಡೋಣಂತ. 2 ದಿವಸ ಬಿಸಿಲಿಗೆ ಇಡಬೇಕಿನ್ನು. ನೋಡ್ರಿ, ಎಷ್ಟು ಫಸ್ಟ್ ಕ್ಲಾಸ್ ಕಲರ್ಫುಲ್ ಆಗಿದೆ. 2 ದಿವಸ ಇದು ಬಿಸಿಲಲ್ಲಿ ಒಣಗಿಸೀನಿ. ಇದನ್ನು ನೀವು ಆರಾಮ್ಸಿರಿ ಸ್ಟೋರ್ ಮಾಡಿ ಇಡ್ಬೋದು. ಈಗ ಇದನ್ನು ಉದ್ದುದಕ್ಕೆ ಹಿಂಗೆ ಕಟ್ ಮಾಡ್ಕೊಳ್ಳಂತ. ಇದು ಬಿಸಿಲಲ್ಲಿ ಒಣಗಿಸೀನಿ. ಈಗ ಇದನ್ನು ಚಾಕುಲಿ ಎಲ್ಲ ದಂಡಿ ಹೀಗೆಲ್ಲ ತೆಗೆದು ಇದನ್ನು ಪೂರ್ತಿ ದಂಡೆ ಈ ರೀತಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಈಗ ಏನೋ ವಾ ಫಸ್ಟ್ ಕ್ಲಾಸ್ ಮ್ಯಾಂಗೋ ಪಾಪಡ್ ರೆಡಿ ಆಗಿದೆ. ನೋಡ್ರಿ, ಎಷ್ಟು ಚಂದ ಬಿಟ್ಟಿದೆ ಈಗ. ಅರೆ ವಾ, ಸೂಪರ್. ಈಗ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಬಂದೈತಿ.
ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ಮ್ಯಾಂಗೋ ಪಾಪಡ್. ಈಗ ಇದನ್ನು ರೋಲ್ ಮಾಡಿ ಕಟ್ ಮಾಡೋಣ ಅಂತ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಕಟ್ ಮಾಡಿ ರೋಲ್ ಮಾಡ್ತಾ ಇದ್ದೇನೆ. ಸೀಸನ್ ಇರಲಾರ್ದಾಗೂ ಕೂಡ ಇದನ್ನು ಈ ರೀತಿ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಮಾವಿನ ಹಣ್ಣಿನ ಹಪ್ಪಳ ರೆಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ. ಈ ರೀತಿ ಒಂದು ಡಿಫ್ರೆಂಟ್ ಮಾಡಿಕೊಟ್ರೆ ಮಕ್ಕಳು ಖುಷಿ ಆಗ್ತೈತಿ. ನೋಡಿರಿ ಫಸ್ಟ್ ಕ್ಲಾಸ್ ಮ್ಯಾಂಗೋ ಪಾಪಡ್ ರೆಡಿ ಆಗಿದೆ. ನೋಡ್ರಿ ಎಷ್ಟು ಕಲರ್ಫುಲ್ ಶೈನಿಂಗ್ ಐತಿ. ಇದು ಮಾಡೋದು ಭಾಳ ಸರಳ, ಅಷ್ಟೊಂದೇನಿಲ್ಲ. ಈ ರೀತಿ ಇದನ್ನು ಮಾಡಿ ಇಡ್ಬೋದು. ನೋಡ್ರಿ ಎಷ್ಟು ಚಂದ ಐತಿ. ಇದನ್ನು ಹಾಗೆ ಮಕ್ಕಳಿಗೆ ಸೀಸನ್ ಇಲ್ಲದಾಗೂ ನೀವು ತಿನ್ನಕ್ಕೆ ಕೊಟ್ರಂದ್ರೆ ಆರಾಮ ಬಹಳ ಖುಷಿಯಾಗಿ ಮಕ್ಕಳು ತಿಂತಾರೆ. ಇವೊಂದು ಹಾಗೇ ಒಂದೊಂದಷ್ಟು ಪೀಸು ಆಹಾ ಕಟ್ ಮಾಡಿ ನಾವು ತಿನ್ಬೋದು. ಸಣ್ಣ ಪೀಸ್ ಕಟ್ ಮಾಡಿ ತಿನ್ಬೋದು, ಇಲ್ಲ ಇದೇ ರೀತಿ ರೋಲ್ ಮಾಡಿನೂ ತಿನ್ಬೋದು. ಮ್ಯಾಂಗೋ ಪಾಪಡ್ ರೆಡಿ ಟು ಈಟ್. ಮತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಬಾಯ್.